ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರದಲ್ಲಿ ಶ್ರೀ ಕಾಲ ಭೈರವಾಷ್ಟಮಿ ಪ್ರಯುಕ್ತ ವಿಶೇಷ ಪೂಜೆ. ಸುದ್ದಿಯ ವಿವರ. ಕೋಲಾರದ ಕೋಟೆ ಪ್ರದೇಶದಲ್ಲಿರುವ ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ಕಾಲ ಭೈರವಾಷ್ಟಮಿ ಪ್ರಯುಕ್ತ ಬೆಳಿಗ್ಗೆ 6:30 ಗಂಟೆಯಿಂದ ಕಾಲಭೈರವೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಹೂವಿನ ಅಲಂಕಾರ, ಮಹಾಮಂಗಳಾರತಿ ಮತ್ತು ವಿಶೇಷವಾಗಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಹೃದಯಪೂರ್ವಕವಾಗಿ ಸಪ್ತವಾರ್ತಿಕ ಸಮೇತ ಪಂಚಾಮೃತ ಅಭಿಷೇಕ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಈ ಎಲ್ಲ ಪೂಜಾ ಕೈಂಕರ್ಯಗಳ ನೇತೃತ್ವವನ್ನು ಶ್ರೀ ಕೋಲಾರಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಕೋಲಾರ ಜಿಲ್ಲಾ ಅರ್ಚಕರು, ಜಿಲ್ಲಾಧ್ಯಕ್ಷರಾದ ಸಿ ಸೋಮಶೇಖರ್ ದೀಕ್ಷಿತ್ ಮತ್ತು ಅವರ ಮೊದಲನೇ ಮಗನಾದ ವಿನಯ್ಕುಮಾರ್ ದೀಕ್ಷಿತ್ ಅರ್ಚಕರು ಇವರು ನೆರವೇರಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಕೋಲಾರ ನಗರ ದೇವತೆ ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ಮಾರ್ಗಶಿರ ಬಹುಳ ಅಷ್ಟಮಿ ದಿವಸ ಕಾಳಭೈರವ ಜನ್ಮಾಷ್ಟಮಿ ಪ್ರಯುಕ್ತ ಸ್ವಾಮಿಯವರಿಗೆ ಉದ್ಯತ್ಪೂರ್ವ ವಿಶೇಷವಾಗಿ ಪಂಚಾಮೃತಾಭಿಷೇಕ ಮತ್ತು ರುದ್ರಾಭಿಷೇಕ ಹಾಗೂ ವಿಶೇಷ ಹೂವಿನ ಅಲಂಕಾರ ಸ್ವಾಮಿಗೆ ಭಕ್ತಾದಿಗಳ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಮತ್ತು ಅಮ್ಮನವರಿಗೆ ಉದ್ಯತ್ಪೂರ್ವ ಎಲ್ಲ ಸಪ್ತಮಾತ್ರಿಕರ ಸಮೇತ ಚಾಮುಂಡೇಶ್ವರಿ ಅಮ್ಮನವರಿಗೆ ಪಂಚಾಮೃತಾಭಿಷೇಕ ಎಲ್ಲ ನಡೆದಿದೆ. ಮತ್ತು ಭಕ್ತಾದಿಗಳೆಲ್ಲ ಸಹಸ್ರಾರ ಸಂಖ್ಯೆಯಲ್ಲಿ ಬಂದು ಆ ಕಾಳಭೈರವೇಶ್ವರ ಸ್ವಾಮಿಯವರ ಸ್ವಾಮಿಯವರಿಗೆ ವಿಶೇಷವಾಗಿ ಕುಂಬಳಕಾಯಲ್ಲಿ ಹಾಗೂ ಅವರ ಇಷ್ಟಾರ್ಥ ನೆರವೇರಿಸಬೇಕಂತ ಹಾಗಲಕಾಯಿ ಹಾರ ಹಾಕಿ, ನಿಂಬೆಹಣ್ಣು ಹಾರ ಹಾಕಿ ಇದೆಲ್ಲ ಆ ಸ್ವಾಮಿಗೆ ಅರ್ಪಿಸಿ ಅವರ ಕೋರಿಕೆಗಳು ಏನೇ ಇದ್ದರೂ ಕೂಡ ಸ್ವಾಮಿ ನೆರವೇರಿಸಬೇಕು ಅಂತ ಕಾಳಭೈರವೇಶ್ವರ ಸ್ವಾಮಿ ಅವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಭಕ್ತಾದಿಗಳು ಅವ್ರಿಗೇನು ಅರಕೆ ಮಾಡ್ಕೊಂಡು ಹೋಗಿದ್ದಾರೋ ಅವರ ಅರಕೆಗಳೆಲ್ಲ ಆ ಕಾಳಭೈರವೇಶ್ವರ ಸ್ವಾಮಿ ಅವರು ನೆರವೇರಿಸಲಿ ಅಂತ ನಾವು ಆ ಸ್ವಾಮಿ ಕಾಳಭೈರವೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದು ಕಾಳಭೈರವೇಶ್ವರ ಸ್ವಾಮಿ ಯಾವ ತಿಂಗಳು ಯಾವ ಮಾಸದಲ್ಲಿ? ಮಾರ್ಗಶಿರ ಮಾಸದಲ್ಲಿ ಬರುತ್ತೆ. ಮಾರ್ಗಶಿರ ಬಹುಳ ಅಷ್ಟಮಿ ದಿವಸ ಸ್ವಾಮಿಗೆ ಇಲ್ಲಿ ಜಯಂತ್ಯೋತ್ಸವ ನಡೆಯುತ್ತೆ. ಪ್ರತಿ ವರ್ಷವೂ ನಡೆದಂತೆ ಈ ವರ್ಷವೂ ಕೂಡ ಸ್ವಾಮಿಗೆ ಬಹಳ ವಿಜೃಂಭಣೆಯಿಂದ ಸ್ವಾಮಿಗೆ ಕಾಳಭೈರವೇಶ್ವರ ಸ್ವಾಮಿ ಜಯಂತಿ ನಡೆದಿದೆ. ಸ್ವಾಮಿಗೆ ಇದು ಶ್ರೀ ಕೋಲಾರಮ್ಮ ದೇವಸ್ಥಾನದ ದೇವಾಲಯದಲ್ಲಿ ಆವರಣದಲ್ಲಿ ಸ್ವಾಮಿಯ ಅಮ್ಮನವರಿಗೆ ದ್ವಾರಪಾಲಕರಾಗಿ ಕಾಳಭೈರವ ಹಾಗೂ ಭೈರವಿ ಇರ್ತಾರೆ. ಈ ಪ್ರತಿ ಮಾರ್ಗಶಿರ ಅಷ್ಟಮಿ ದಿವಸ ಯಾವ ಭಕ್ತಾದಿಗಳು ಕಾಳಭೈರವೇಶ್ವರ ಆರಾಧನೆ ಮಾಡ್ತಾರೋ ಅವರ ಸಕಲ ಇಷ್ಟಾರ್ಥಗಳೆಲ್ಲ ಸ್ವಾಮಿ ಕಾಳಭೈರವೇಶ್ವರ ಸ್ವಾಮಿ ಒಳ್ಳೇದು ಮಾಡಿ ಮತ್ತು ಅವ್ರಿಗೇನೇ ದೋಷಗಳಿದ್ರು ಕೂಡ ಸ್ವಾಮಿ ನಿವಾರಣೆ ಮಾಡ್ತಾರೆ. ಪ್ರತಿಯೊಂದು ದೇವಸ್ಥಾನದಲ್ಲಿ ಕಾಳಭೈರವೇಶ್ವರ ಇರ್ತಾರೆ. ಇಲ್ಲ, ಅದು ಶಕ್ತಿಗೆ ಸಂಬಂಧ ದೇವಸ್ಥಾನದಲ್ಲಿ ಮಾತ್ರ. ಮತ್ತು ಶಿವಾಲಯಗಳಲ್ಲಿ ಕೆಲವು ಶಿವಾಲಯಗಳಲ್ಲಿ ಕಾಳಭೈರವೇಶ್ವರ ಸ್ವಾಮಿ ಇರ್ತಾರೆ. ವಿಶೇಷವಾಗಿ ಕೋಲಾರಮ್ಮ ದೇವಸ್ಥಾನ ಸುಮಾರು ಎಷ್ಟು ವರ್ಷ? 700 ವರ್ಷ, ಸಾವಿರಾರು ಸ್ವಾಮಿಗೆ ನಡೀತಾ ಇದೆ. ವಿಶೇಷ ಪೂಜೆಗೆ ನಡೀತಾ ಇದೆ. ತಾವು ಪ್ರಧಾನ ಅರ್ಚಕರು ಸೋಮಶೇಖರ್ ದೀಕ್ಷಿತ್ ಅವ್ರ ಮಗ, ನಾನು ವಿನಯ್ ಕುಮಾರ್ ಅಂತ. ಸೋಮಶೇಖರ್ ದೀಕ್ಷಿತ್ ಪ್ರಧಾನ ಅರ್ಚಕರು. ಸರಿ.